ನಮಸ್ಕಾರ. ಸದಾನಂದ ಬಾಮ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಭೀಮಸಿ ಜಾರಕಿಹೊಳಿ ಹತ್ತಿರ ಎಷ್ಟು ಜಮೀನನ್ನು ಇವರು ಖರೀದಿ ಮಾಡ್ತಾ ಇದ್ದಾರೆ ಅಂತಂದರೆ ಎನಿಸಲಿಕ್ಕೆ ಸಾಧ್ಯ ಇಲ್ಲ. ಕಳೆದ 20 ವರ್ಷಗಳಿಂದ ಬೆಳಗಾವಿ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಮನೆ ಹಿಂದುಗಡೆ ಏನಿದೆ ಸಂಪಿಗೆ ರಸ್ತೆ, ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅಕ್ರಮ ಚಟುವಟಿಕೆಗಳು ನಡೀತಾ ಇವೆ. ಪೊಲೀಸರಿಗೆಲ್ಲ ಗೊತ್ತಿದೆ, ಅದರ ಹಿಡಿಯುವಂತಿಲ್ಲ, ಏನೂ ಮಾಡುವಂತಿಲ್ಲ. ಯಾಕಂದರೆ ಉಸ್ತುವಾರಿ ಮಂತ್ರಿ ಸಜ್ಜೆ ಜಾರಕಿಹೊಳಿ ಬೆಂಬಲ ಇವ್ರಿಗೆ ಇದ್ದೇ ಇರ್ತದೆ. ನಾವೇನು ಕೇಳ್ತೇವೆ, ನಗರ ಆಯುಕ್ತರಿಗೆ ಇಷ್ಟೊಂದು ಅಕ್ರಮ ಚಟುವಟಿಕೆಗಳು ನಡೀತಾ ಇದ್ದರೂ ಕೂಡ ನೀವು ಗಮನ ಆಕರಿಸಿಲ್ಲ. ಒಂದನೇದ್ದು. ಎರಡನೇದು, ಅಲ್ಲಿ ಗುಂಡಾಗಳ ಪಡೆಯೇ ಇದೆ. 15-20 ಗುಂಡಾಗಳು ಅವ್ರ ಕಂಪೌಂಡ್ ಒಳಗಿರ್ತಾರೆ, ಹೊರಗೆ ಇರ್ತಾರೆ. ಇವ್ರ ಕೆಲಸ ಏನಪ್ಪ ಅಂತಂದರೆ, ಯಾರು ಭೂಮಿಯನ್ನು ಎಲ್ಲಿ ವಶಪಡಿಸ್ಕೋದು, ಹೇಗೆ ವಶಪಡಿಸ್ಕೋದು, ರಾತ್ರಿ ಇವರ ತಂದು ಬೋರ್ಡ್ ಹಾಕ್ತಾರೆ. ನಾವೀಗ ಒಂದು ಬೋರ್ಡ್ ತೋರಿಸ್ತೇವೆ, ಇದು ನಿನ್ನೆ ಮೊನ್ನೆ ಇರಲಿಲ್ಲ, ಇವತ್ತು ಬೆಳಗ್ಗೆ ಅದು ಬೋರ್ಡಲ್ಲಿ ಬಂದು ಕೂತಿದೆ. ಇದು ಕಳೆದ 20-25 ವರ್ಷದಿಂದ ಯಾವುದೋ ಒಂದು ಮುಸ್ಲಿಂ ಪ್ರಾಪರ್ಟಿ ಇರಬೇಕಂತ ಕಾಣ್ತೈತೆ. ಯಾಕಂದರೆ ಹಿಂದೆ ಮುಸ್ಲಿಮರ ಅಂತೇಳಿ ನಮ್ಮದು ಸ್ವಯಂ ಪ್ರಾಪರ್ಟಿ ಅಂತ ಹಾಕಿದರು. ಆ ಬೋರ್ಡ್ ಸ್ಥಳದಲ್ಲಿ ಈಗ ಭೀಮಸಿ ಜಾರಕಿಹೊಳಿ ಪ್ರಾಪರ್ಟಿ ಅಂತ ಹಾಕಿದ್ದಾರೆ. ಅಂದರೆ ಎಲ್ಲಿ ಕೋರ್ಟಲ್ಲಿ ಲಿಟಿಗೇಷನ್ ಇರ್ತವೆ, ಎಲ್ಲಿ ಜನ ಅಸಹಾಯಕರಿರ್ತಾರೆ, ಅಲ್ಲಿ ಇವರು ಕಬ್ಜಾ ಮಾಡ್ಕೋತಾರೆ. ಇವ್ರ ಹತ್ರ ಗುಂಡಾಗಳು ಏನಿದ್ದಾರೆ. ಮತ್ತು ಪೊಲೀಸ್ ಸ್ಟೇಷನ್ನಲ್ಲಿ ಇವ್ರ ಮೇಲೆ ಕೇಸ್ ಆಗೋದಿಲ್ಲ. ಯಾಕಂದರೆ ಇವ್ರು ಗುಂಡಾಗಳ ಮೇಲೆ ಕೇಸ್ ಆಗ್ತೈತೆ. ಕೇಸ್ ಆದ್ರೂ FIR ಆಗಂಗಿಲ್ಲ. FIR ಆದರೂ ಅಲ್ಲಿ ಕೋರ್ಟದಲ್ಲಿ ಏನು ನ್ಯಾಯ ಸಿಗಂಗಿಲ್ಲ. ಅಂದರೆ ಇಂಥ ವ್ಯವಸ್ಥೆ ಇಲ್ಲಿ ನಡೆದೆ ಅಂತ ಹೇಳಬೇಕಾಗಿತ್ತು ಅಷ್ಟೇ. ಅದು ನಗರ ಆಯುಕ್ತ ಭೂಷಣ್ ಅವರು ಯಾವ ರೀತಿ ಕ್ರಮ ಕೈಗೊಳ್ತಾರೆ ಕಾದು ನೋಡ್ಬೇಕು. ಯಾಕಂದ್ರೆ ಅಕ್ರಮ ಚಟುವಟಿಕೆ ಎಲ್ಲೆಲ್ಲಿ ನಡೀತಾವೆ ಎಲ್ಲ ಅಕ್ರಮನೇ. ಗಾಂಜಾ ನಡೀಲಿ, ಅಥವಾ ಮಟಕ ನಡೀಲಿ, ಅಥವಾ ಇನ್ಯಾವುದೇ ಗ್ಯಾಮ್ಲಿಂಗ್ ದಂಧೆ ನಡೀಲಿ, ಇಸ್ಪಟ್ ದಂಧೆ ನಡೀಲಿ, ಎಲ್ಲ ಅಕ್ರಮನೇ. ಮತ್ತು ಇಲ್ಲಿ ಬೆಳಗಾವಿಯಲ್ಲಿ ಸದ್ಯಕ್ಕೆ 3 ಜನ 15-20 ಗುಂಡಾಗಳನ್ನ ಇಟ್ಕೊಂಡು ತಮ್ಮ ವ್ಯಾಪಾರಗಳನ್ನು ಅವರು ಮಾಡ್ಕೊಳ್ತಾ ಇದ್ದಾರೆ. ರಾತ್ರಿ ಇವರು ಬೇಲಿಯನ್ನು ಹಾಕ್ತಾರೆ, ಬೋರ್ಡನ್ನು ಇಡ್ತಾರೆ. ಹಿಂದೆ ನಾವು ಹೇಳಿದಿಲ್ಲ, ಅಮಿತ್ ಕೋರೆ ಒಬ್ಬ ಸೈನಿಕನ ಭೂಮಿಯನ್ನೇ ಕಬಳಿಸಿದರು. ದೊಡ್ಡ ವೈರಲ್ ಆಗಿತ್ತು, ನಾವು ವೈರಲ್ ಮಾಡಿದ್ದು. ನೀವು ಇಲ್ಲಿ ಬಂದರೆ ಗುಂಡು ಹಾಕ್ತೇವೆ ಅಂತೇಳಿ ಬೆದರಿಕೆನೂ ಹಾಕಿದರು. ಯಾರು? ಇವ್ರು ನಿಂತಂಥ ಸೆಕ್ಯೂರಿಟಿ ಗಾರ್ಡ್ಗಳು. ಅದೇ ನಡೆದಿದೆ. ಆದರೆ ಇವರು ಲಿಖಿತದಲ್ಲಿ ಸಿಗೋದಿಲ್ಲ, ಮಾತಿನಲ್ಲಿ ಸಿಗೋದಿಲ್ಲ. ಮೇನ್ ಏನಿರ್ತಾರೆ ಅವರು, ಇವರು ಬೇರೆಯವ್ರ ಕಡೆಯಿಂದ ಫೋನ್ ಮಾಡಿಸಿರ್ತಾರೆ, ಜೈಲಿಗೆ ಹೋದ್ರೆ ಅವನ ಹೋಗಲಿ ಅಂತ. ಇಂಥ ದಂಧೆ ಇಲ್ಲಿ ಭೀಮಸಿ ಜಾರಕಿಹೊಳಿ ಅವರು ಭಾಳ ವರ್ಷಗಳು ನಡೆಸ್ಕೊಂಡು ಬಂದಿದ್ದಾರೆ. ಹಿಂದೇನೋ APMCಯಲ್ಲಿ ಒಂದು ಕೇಸ್ ಆಗಿತ್ತು, ಅದೇನೋ ಮುಚ್ಚಾಯಿತು. ಯಾಕಂದರೆ ಯಾರು ಪ್ರಬಲರಿರ್ತಾರೆ, ಯಾರು ದೊಡ್ಡ ಇವ್ರಿಗಿಂತ ಹೆಚ್ಚು ಗುಂಡ ಇರ್ತಾರೆ, ಅವ್ರನ್ನ ಬಿಟ್ಟುಬಿಡ್ತಾರೆ ಅವರು. ಆದರೆ ಹುಬ್ಬಳ್ಳಿ ಧಾರವಾಡದಲ್ಲಿ ಕೆಲವೊಂದು ಹೋಟೆಲ್ಗಳು, ರೆಸಾರ್ಟ್ಗಳು ಯಾವ್ಯಾವ ಲಿಟಿಗೇಷನ್ ಇರ್ತವೆ, ಯಾವ್ಯಾವ ಕೋರ್ಟದಲ್ಲಿರ್ತವೆ, ಅದನ್ನೆಲ್ಲ ಬಿಡಿಸಿಕೊಡ್ತಾರೆ ಅವರು. EC ಕಡೆ ಇರಲಿ ಪ್ರಕರಣ, ತಹಸೀಲ್ದಾರ್ ಕಡೆ ಇರಲಿ, DC ಕಡೆ ಇರಲಿ, NA ಲೇಔಟ್ ಇರಲಿ, ಅಥವಾ ಹೊಲ ತಂದು NA ಲೇಔಟ್ ಹಾಕೋದಿರಲಿ, ಒಟ್ಟಾರೆ ಎಲ್ಲ ಅಕ್ರಮ ಏನು ದಂಧೆಗಳಿವೆ, ಲ್ಯಾಂಡ್ ಮಾಫಿಯಾ ದಂಧೆಗಳು. ಮತ್ತು ಇದು ಸಕ್ರಿಯ ಆಗಿದೆಲ್ಲ, ರಿಯಲ್ ಎಸ್ಟೇಟ್ದವರು ಸಕ್ರಿಯ ಇದಾರಲ್ಲ, ಇಲ್ಲಿ ಜಮೀನು ತಗೋದು ಮಾರಿಬಿಡೋದು, ಇದೇ ನಡೆದಿದೆ. ಇದು ಇವತ್ತಿನ ವಿಡಿಯೋದ ಮುಖ್ಯ ಉದ್ದೇಶ ಏನಂತಂದರೆ, ಇಂಥವ್ರ ಮೇಲೆ ಕಡಿವಾಣ ಯಾಕೆ ಆಗ್ತಾಯಿಲ್ಲ ಅಂದರೆ ಪೊಲೀಸ್ ಡಿಪಾರ್ಟ್ಮೆಂಟು ಅಸಹಾಯಕತೆ ಆಗಿದೆಯಾ. ಮೊನ್ನೆ ನಾವು ಒಂದು ವಿಡಿಯೋ ಮಾಡಿದ್ವಿ ಫೇಸ್ಬುಕ್ಕದಲ್ಲಿ. ಮುಳ್ಳು ಮಾಫಿಯಾ ದೊಡ್ಡ ಪ್ರಮಾಣದಲ್ಲಿ ರಾಜ್ಯದಲ್ಲಿದೆ, ಅರಬಾವಿಯಲ್ಲಿದೆ, ಬಾಲ್ಚಂದ್ರಿಗೂ ಸ್ಯಾಂಡದಲ್ಲಿ ದೊಡ್ಡ ಪ್ರಮಾಣದ ಅಕ್ರಮ ಚಟುವಟಿಕೆಗಳನ್ನ ಮಾಡ್ತಾಯಿದ್ದಾರೆ. ಮುಳ್ಳು ಮಾಫಿಯಾ ದೊಡ್ಡ ಪ್ರಮಾಣದಲ್ಲಿ ಇವರೇ ಮಾಡ್ತಾಯಿದ್ದಾರೆ. ಆದರೆ ವಿಧಾನಸಭೆಯಲ್ಲಿ ಏನು ಚರ್ಚೆ ವೇಳೆಯಲ್ಲಿ G. ಪರಮೇಶ್ವರ್ ಅವರು, ಗೃಹ ಸಚಿವರು ಅಸಹಾಯಕತೆಯನ್ನು ವ್ಯಕ್ತಪಡಿಸಿದ್ದಾರೆ. ಕೋರ್ಟ್ ತರಾಟೆ ತೆಗೆದುಕೊಳ್ತವ್ರನ್ನ, ನೀವು ಅಸಹಾಯಕದ ಅಂಥ ಸ್ಥಿತಿಯಲ್ಲಿ ಬಂದರೆ, ನಿಮ್ಮ ಸ್ಥಿರಷ್ಟೇ ಇರೋದಿದ್ದರೆ ನಾವು SIT ಮಾಡ್ತೇವೆ ಮತ್ತು CBI ತನಿಖೆ ನಾವು ಮಾಡ್ತೇವೆ ಅಂತ ಕೋರ್ಟ್ದವ್ರು ಹೇಳಿಬಿಟ್ರು. ಅವ್ರು ಮಾಡೇ ಮಾಡ್ತಾರೆ. ಯಾಕಂದರೆ ಇಡೀ ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಅಂತ BJP ಅವರೇನು ಆರೋಪ ಇದೆ, ಅದರಲ್ಲಿ ಭಾಳ ಸತ್ಯತೆ ಕಂಡು ಬರ್ತಾ ಇದೆ. ಯಾಕಂದರೆ ಇವೇ ಕೆಲವೊಂದು ಉದಾಹರಣೆಗಳನ್ನು, ನಮ್ಮ ಕಡೆ ಸಾಕಷ್ಟು ಉದಾಹರಣೆಗಳಿವೆ. ನೀವು ಹೇಳ್ಬೋದು ಬರೀ ಜಾರಕಿಹೊಳಿದ ಮಾತಾಡ್ತಾರಂತ. ಇಲ್ಲ, ನಾವು 20 ಎಪಿಸೋಡ್ ಮಾಡಿದಾಗ ಇವ್ರದ್ದೊಂದು ಬಂದೇ ಬರ್ತೈತೆ ಅದು. ಯಾಕಂದರೆ 5 ಮಂದಿ ಅಕ್ರಮ ಚಟುವಟಿಕೆಗಳಲ್ಲಿ ಹೆಚ್ಚಾಗಿ ಸಹಭಾಗಿ ಆಗ್ತಾಯಿದ್ದಾರೆ. ಇದಾದ ನಂತರ ಇವರು ಕಾಮೆಂಟ್ ಮಾಡ್ತಾರೆ, ಇವ್ರ ಚೇಲಾಗಳು, ಇವ್ರ ಚಮಚಗಳು, ಏನೇನೋ ಕಾಮೆಂಟ್ ಮಾಡ್ತಾರೆ.
ಎಲ್ಲರೂ ಬಿಟ್ಟು ಜಾರಕಿಹೊಳಿ ಸಹೋದರ ಮೇಲೆ ಯಾಕೆ ನಿಮ್ಮದಪ್ಪ ಅಂತ ಇಲ್ಲ. ನಮ್ಮ ವರದಿ ತೆಗೆದು ನೋಡ್ರಿ, ಎಲ್ಲರ ಮೇಲೆ ನಾವು ನಿಗಾ ಇಟ್ಟಿರ್ತೇವೆ, ಎಲ್ಲರ ವರದಿಯನ್ನು ಮಾಡ್ತಿರ್ತೇವೆ. ಸಮಾಜ ತಿಳಿಸೋದು ನಮ್ಮ ಕೆಲಸ ಅಷ್ಟೇ. ಮಾಧ್ಯಮದ ಕೆಲಸ ಏನು? ಸಮಾಜಕ್ಕೆ ಸ್ಪಷ್ಟವಾಗಿ, ನೇರವಾಗಿ, ದಿಟ್ಟವಾಗಿ, ನಿರಂತರವಾಗಿ ತಿಳಿಸೋದಷ್ಟೇ ನಮ್ಮ ಕೆಲಸ. ನೋ ಅಡ್ಜಸ್ಟ್ಮೆಂಟ್, ಓನ್ಲಿ ಪನಿಷ್ಮೆಂಟ್ ನಮ್ಮ ವಿಡಿಯೋದ ಮುಖ್ಯ ಉದ್ದೇಶ ಅದು. ನಾನು ಮತ್ತೆ ತಮ್ಮನ್ನು ಭೇಟಿ ಆಗ್ತೇವೆ. ಅಲ್ಲಿವರೆಗೆ ಎಲ್ಚವಾಗಲಿ. ನಮಸ್ಕಾರ.